ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. KARresults.nic.in ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ರಿಸಲ್ಟ್ ಅನ್ನ ಈಗಲೇ ಚೆಕ್ ಮಾಡಬಹುದು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ನೀವು ಹಾಲ್ ಟಿಕೆಟ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ, ಎನ್ರೋಲ್ ಆಗುವಂತ ಸಂದರ್ಭದಲ್ಲೆಲ್ಲ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ಗೂ ಕೂಡ ಫಲಿತಾಂಶ ಬರುತ್ತೆ. SMS ಮುಖೇನವಾಗಿ ಫಲಿತಾಂಶ ರವಾನೆ ಆಗುತ್ತೆ. ವಿದ್ಯಾರ್ಥಿಗಳ ಡಿಜಿಲಾಕರ್ ಮುಖೇನವಾಗಿಯೂ ಕೂಡ ಅಂಕಪಟ್ಟಿಯನ್ನು ನೋಡೋದಕ್ಕೆ ಅವಕಾಶ ಇದೆ. ಆಮೇಲೆ ಸಂಜೆ 6:15ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ವಿಚಾರ ಅಂತ ಅಂದ್ರೆ ನಿನ್ನೆನೇ ಈ ಫಲಿತಾಂಶ ಪ್ರಕಟ ಆಗಬೇಕಿತ್ತು, ನಿನ್ನೆ ಅಲ್ಲ ಮೊನ್ನೆ. ಬಟ್ ಏನು ಅಂತ ಅಂದ್ರೆ ಈ ಉಪಚುನಾವಣೆ ನಡೀತಾ ಇರುವಂತ ಕಾರಣಕ್ಕಾಗಿ ಸಹಜವಾಗಿ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಈ ಕಾರಣಕ್ಕಾಗಿನೇ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರ್ಲಿಲ್ಲ. ಬಟ್ ಈಗ ವಿಚಾರ ಏನು ಅಂತಂದ್ರೆ, ಇವತ್ತು ಉಪಚುನಾವಣೆ ನಡೀತಾ ಇದೆ. ಈಗ ಸಂಜೆ 6 ಗಂಟೆ ನಂತರದಲ್ಲಿ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಬಟ್ ಅದಕ್ಕಿಂತ ಮುನ್ನ ಈಗ ಈ ಅಧಿಕೃತ ವೆಬ್ಸೈಟ್ನಲ್ಲಿ ಶಿಕ್ಷಣ ಅಂದರೆ SSLCಗೆ ಸಂಬಂಧಪಟ್ಟ ಹಾಗಿನ ಅಧಿಕೃತ ದ್ವಿತೀಯ PUCಗೆ ಸಂಬಂಧಪಟ್ಟ ಹಾಗಿನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಫಲಿತಾಂಶ ಪ್ರಕಟ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ KARresults.nic.in ಈ ವೆಬ್ಸೈಟ್ನಲ್ಲಿ ಕಳೆದ ವರ್ಷ 73.45% ಫಲಿತಾಂಶ ಪ್ರಕಟ ಆಗಿತ್ತು. ಈ ವರ್ಷ 86% ಅಷ್ಟು ಫಲಿತಾಂಶ ದಾಖಲಾಗಿದೆ ಅನ್ನೋದು ತಿಳಿದು ಬರ್ತದೆ. 86%. ಕಳೆದ ವರ್ಷಕ್ಕಿಂತ ಈ ವರ್ಷ 12.5% ಹೆಚ್ಚು ಫಲಿತಾಂಶ ದಾಖಲಾಗಿದೆ. ಬಹಳ ದೊಡ್ಡ ಸಾಧನೆ ಇದು. ಕಳೆದ ಬಾರಿಗಿಂತ ಸುಮಾರು 12% ಫಲಿತಾಂಶ ಹೆಚ್ಚಾಗಿದೆ ಅಂತ ಅಂದ್ರೆ ಬಹಳ ದೊಡ್ಡ ಸಾಧನೆ. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲ ವ್ಯವಸ್ಥೆಗಳು ಕೂಡ ಶಿಕ್ಷಣ ಇಲಾಖೆಯಿಂದ ಆಗಿತ್ತು. ಈ ಬಾರಿ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ